ನೀವೆಲ್ಲರೂ ನನಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟು ಇದನ್ನೇ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ? ಸಮದೋಷ ಸಮಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತೆ. ಅಂತಂದ್ರೆ ಒಬ್ಬ ಮನುಷ್ಯ ಪುರುಷ ಅಥವಾ ಪುರುಷ ಅಂದ್ರೆ ಇಲ್ಲಿ ಸ್ತ್ರೀನೂ ಬಂತು, ಪುರುಷನೂ ಬಂತು, ಇಬ್ರು ಬಂದ್ರು. ಒಬ್ಬ ಮನುಷ್ಯ ಸುಖವಾಗಿ ಸ್ವಸ್ಥನಾಗಿದ್ದಾನೆ ಅಂತ ಹೇಳಿದ್ರೆ ಸಮದೋಷ. ನಮ್ಗೆ ಗೊತ್ತಿದೆ, ವಾತ ಪಿತ್ತ ಕಫ ಅಂತಂದ್ರೆ ಮೂರು ನಮ್ಮ ದೇಹದಲ್ಲಿ ಸಮತೋಲನದಲ್ಲಿ ಕಾಯುವಂತಹ ನಮ್ಮ ಒಂದು ಸ್ಥಿತಿಗತಿಗಳು. ವಾತ ಪಿತ್ತ ಕಫ, ವಾತ ಪಿತ್ತ ಕಫ ಸಮ ಅಗ್ನಿ. ನಾವು ತಿನ್ನುವಂತ ಆಹಾರ ಅನ್ನುವಂಥದ್ದು ಕರೆಕ್ಟಾಗಿ ಡೈಜೆಷನ್ ಆಗಬೇಕು. ನಮ್ಮ ಪ್ರತಿಯೊಂದು ಕ್ರಿಯೆಗೆ ಕೂಡ ಅಗ್ನಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಬಂದಾಗ ನಿಮ್ಮ ಹಸಿವೆ ಹೇಗುಂಟಂತ ಕೇಳ್ತೇವೆ, ಮೋಷನ್ ಹೇಗುಂಟು. ಕೆಲವ್ರು ಹೇಳ್ತಾರೆ, ಅಲ್ಲ ನಂಗೆ ಕಾಲು ಗಂಟು ನೋವು, ನೀವು ನೋಡಿದ್ರೆ ಹಸಿವೆ ಹೇಗುಂಟಂತ ಕೇಳ್ತಿರಲ್ಲ, ಇವರಂತ ಡಾಕ್ಟ್ರ ಎಂತಂತ ಕೇಳಿದವರು ಇದ್ದಾರೆ ನನಗೆ. ಹಾಗಾಗಿ ನೀವು ಹೇಳುದು ಸಮದೋಷ ಸಮಗ್ನಿಷ್ಠ ಸಮಧಾತು. ಸಮಧಾತು ಅಂತ ಹೇಳಿದ್ರೆ 7 ಧಾತುಗಳುಂಟು ನಮ್ಮ ದೇಹದಲ್ಲಿ. ಅಂದ್ರೆ ರಸ, ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಶುಕ್ರ ಅಂತ ಹೀಗೆ 7 ಧಾತುಗಳಿವೆ ನಮ್ಮಲ್ಲಿ. ಧಾತು ಅಂತ ಹೇಳಿದ್ರೆ ನಮ್ಮ ರಕ್ತ ಸರಿ ಇದೆಯಾ, ಅಥವಾ ನಾವು ತಿನ್ನಂತ ಆಹಾರ ನಮ್ಮ ದೇಹಕ್ಕೆ ಕರೆಕ್ಟಾಗಿ ನ್ಯೂಟ್ರಿಷನ್ ಅನ್ನು ಸಪ್ಲೈ ಮಾಡ್ತಾ ಉಂಟಾ, ಅಥವಾ ನಮ್ಮ ಮಾಂಸಗಳು ಸರಿ ಉಂಟಾ, ನಮ್ಮ ಮೂಳೆಗಳು ಸರಿ ಉಂಟಾ, ಎಲ್ಲ ಹೀಗೆ ಪ್ರತಿ ಒಂದಕ್ಕೆ ಒಂದು ಲಿಂಕ್. ಸಮದೋಷ ಸಮಗ್ನಿಷ್ಠ ಸಮಧಾತು ಮಲಕ್ರಿಯೆ. ಮಲಕ್ರಿಯೆ ಅಂತ ಹೇಳಿದ್ರೆ 3 ರೀತಿಯಾದಂತಹ ಮಲ. ಒಂದು ನಮ್ಮ ಬೆವರು ಸರಿಯಾಗಿ ಹೋಗ್ತಾ ಉಂಟಾ, ನಮ್ಮ ಮೋಷನ್ ಕರೆಕ್ಟ್ ಆಗಿ ಹೋಗ್ತಾ ಉಂಟಾ, ನಮ್ಮ ಮೂತ್ರ ಸರಿಯಾಗಿ ಹೋಗ್ತಾ ಉಂಟಾ ಅಂತ. ಯಾಕೆಂತಂದ್ರೆ ಬೆವರು ಅತಿಯಾಗಿ ಹೋದ್ರೆ ಸಹ ಪ್ರಾಬ್ಲಮ್, ಬೆವರು ಕಡಿಮೆ ಹೋದ್ರೆ ಸಹ ಪ್ರಾಬ್ಲಮ್, ಮೂತ್ರ ಅತಿಯಾಗಿ ಹೋದ್ರೆ ಕೂಡ ಪ್ರಾಬ್ಲಮ್, ಮೂತ್ರ ಕಡಿಮೆ ಹೋದ್ರೆ ಕೂಡ ಪ್ರಾಬ್ಲಮ್. ಹಾಗೆ ಸಮ, ಎಲ್ಲದೂ ಕೂಡ ಸಮ ಇರಬೇಕು. ಸಮ ಧಾತು ಮಲಕ್ರಿಯೆ, ಮಲಗಳು ಸಮವಾಗಿರ್ಬೇಕು. ಇಷ್ಟಿದ್ರೆ ಸಾಕಾ? ಇಲ್ಲ. ಇಷ್ಟಿದ್ರೆ ಆರೋಗ್ಯವ ಸ್ವಸ್ಥನ ಪುರುಷ ಇಲ್ಲ. ಪ್ರಸನ್ನ ಆತ್ಮ ಇಂದ್ರಿಯ ಮನ ಅಂತ ಹೇಳ್ತಾರೆ. ಅಂತಂದ್ರೆ ನಮ್ಮ ಆತ್ಮ ಶುದ್ಧವಾಗಿರ್ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು. ಇಂದ್ರಿಯಗಳು, ನಾವು ನೋಡುವಂತ ಥಿಂಗ್ಸ್ಗಳು, ನಾವು ನೋಡುವಂತ ವಿಷಯಗಳು, ನಾವು ಕೇಳುವಂತ ವಿಷಯಗಳು, ನಾವು ಮಾಡುವಂತ ಕರ್ಮಗಳು. ಈಗ ಅಡಿಗೆಯನ್ನ ಇವತ್ತು ನೆಂಟರು ಬಂದ್ರೆ ಯಾಕೆ ನಾನು ಮಾಡ್ಬೇಕು, ಇವರಿಗೆ ಎಂತ ಆಗ್ಬೇಕು, ಅದ್ ಮಾಡ್ಬೇಕು, 24 ಗಂಟೆ ನಾನು ಮಾಡ್ತಾ ಇರ್ಬೇಕು ಅಂತ ಎಣ್ಸ್ಕೊಂಡು ಮಾಡ್ತಾ ಇದ್ರೆ ಆ ಅಂಶವೇ ಆ ಅಡ್ಗೆಯಲ್ಲಿ ಸೇರ್ತದೆ ವಿನಃ ತಿಂದವನಿಗೂ ಒಳ್ಳೇದಲ್ಲ, ಮಾಡಿದವನಿಗೂ ಒಳ್ಳೇದಲ್ಲ. ಅದೇ ನೀವು ಪ್ರೀತಿಯಿಂದ ಮಾಡಿ, ಇವತ್ತು ಮಾಡ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಅಂದ್ರೆ ಸಂಸ್ಕಾರ. ನಾನು ಅದನ್ನೇ ಹೇಳುದು, ನೀವೇನು ಮಾಡ್ತೀರಿ, ನೀವು ಏನು ನೋಡ್ತೀರಿ ಅದು ಸಂಸ್ಕಾರ. ಆಗ್ಲೇ ಮೇಡಮ್ ಹೇಳಿದ್ರು, ನಾನು ನೋಡಿದಾಗ ನನ್ನ ತಂದೆ ತಾಯಿಯ ಬಗ್ಗೆ ಹೇಳಿದ್ರು. ಹಾಗೆ ನೀವು ಮಾಡುವಂತ ಆಹಾರದಲ್ಲಿ ಆ ತಿನ್ನುವ ರುಚಿಯಲ್ಲೇ ಆ ಪ್ರೀತಿ ಗೊತ್ತಾಗ್ತದೆ. ಅದನ್ನು ಮನಸ್ಸಿಟ್ಟು ಮಾಡಿದ್ರಾ, ಮನಸ್ಸಿಡದೆ ಮಾಡಿದಾರಾ, ಯಾವ ರೀತಿ ಮಾಡಿದ್ದಾರೆ, ಏನನ್ನ ಮಾಡಿದ್ದಾರೆ, ಆ ಸಂಸ್ಕಾರದಲ್ಲೇ ಗೊತ್ತಾಗ್ತದೆ. ಆಯುರ್ವೇದ ಕೂಡ ಒಂದು ಸಂಸ್ಕಾರ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಔಷಧಿಯನ್ನ ಕೂಡ ಮಾಡುವಾಗ ಅದಕ್ಕೆ ಸಂಸ್ಕಾರವನ್ನ ಬೆರೆಸಿ ಆಯುರ್ವೇದದ ಔಷಧಿಯನ್ನ ತಯಾರು ಮಾಡ್ತದೆ. ಆಯುರ್ವೇದ ಔಷಧಿ ಅಂತ ಹೇಳಿದ್ರೆ ಬರೀ ಗಿಡಮೂಲಿಕೆ ಅಲ್ಲ, ಅದಕ್ಕೆ ಸಂಸ್ಕಾರ ಉಂಟು. ಕೆಲವೊಂದನ್ನು ನಾವು ಈ ವೀಳ್ಯದೆಲೆ ರಸದಿಂದ ಅರಿತೇವೆ, ಕೆಲವೊಂದನ್ನು ನಾವು ಈ ಪಾರದ ಮರ್ಕ್ಯೂರಿ ಅಂತ ನಾವೇನು ಪಾದರಸ, ಅದನ್ನು ಶುದ್ಧಿ ಮಾಡುವಂಥ ವಿಧಾನಗಳುಂಟು, ಚಿನ್ನವನ್ನು ಶುದ್ಧಿ ಮಾಡುವಂಥ ವಿಧಾನಗಳುಂಟು. ಹಾಗೆ ಪ್ರತಿಯೊಂದು ದ್ರವ್ಯಗಳನ್ನು ಶುದ್ಧಿ ಮಾಡಿ ಅದಕ್ಕೆ ಸಂಸ್ಕಾರಗಳನ್ನು ಕೊಟ್ಟು ಆಯುರ್ವೇದ ಔಷಧವನ್ನು ಮಾಡ್ತೇವೆ. ಅದಕ್ಕೆ ಹೇಳ್ತೇವೆ ಸಂಸ್ಕಾರಸ್ಯ ಗುಣಾಂತರ ಆದಾನ ಮುಚ್ಚತೆ ಅಂತ. ಅಂತಂದ್ರೆ ಈಗ ಉದಾಹರಣೆಗೆ ನೀವು ಈ ಕಡಲೆಕಾಳನ್ನು ನೋಡಿರ್ಬೋದು. ಕಡಲೆಕಾಳನ್ನ ಹುರಿದಾಗ ಅದರದ್ದು ಸಂಸ್ಕಾರ ಬೇರೆ, ಕಡಲೆಕಾಳನ್ನ ನೀವು ಬೇಯಿಸಿದಾಗ ಅದರ ಸಂಸ್ಕಾರ ಬೇರೆ, ಕಡಲೆಕಾಳನ್ನ ನೀವು ಸ್ಟೀಮ್ ಮಾಡಿದಾಗ ಅದರ ಸಂಸ್ಕಾರ ಬೇರೆ, ಕಡಲೆಕಾಳನ್ನ ಎಣ್ಣೆಯಲ್ಲಿ ಬಿಟ್ಟಾಗ ಅದರ ಸಂಸ್ಕಾರಗಳು ಬೇರೆ. ಉದಾಹರಣೆಗೆ ಕಡಲೆಕಾಳನ್ನ ನೀವು ಬೇಯಿಸಿ ತಿಂದ್ರೆ ಬಾಯಿ ರುಚಿ ಒಳ್ಳೇದಾಗ್ತದಂತೆ. ರುಚಿ ಇಲ್ಲದಿರುವವರಿಗೆ, ಬಾಯಿ ರುಚಿ ಒಳ್ಳೆದಿರುವವರಿಗೆ ಆ ಕಡಲೆಕಾಳನ್ನ ನೀವು ಬೇಯಿಸಿಕೊಟ್ರೆ ರುಚಿ, ಅವರ ಬಾಯಿ ರುಚಿ ಜಾಸ್ತಿ ಆಗ್ತದಂತೆ. ಅದೇ ಹುರಿದ ಕಡಲೆಕಾಯನ್ನ ಯಾರಾದ್ರೂ ಸ್ಕಿನ್ ಡಿಸೀಸ್ ಇರ್ತದಲ್ಲ ಅವನಿಗೆ ಕೊಟ್ಟಾಗ ಚರ್ಮ ರೋಗ ಜಾಸ್ತಿ ಆಗ್ತದಂತೆ. ಹಾಗಾಗಿ ಒಂದೇ ಕಡಲೆಕಾಳು ಒಂದೇ, ಆದ್ರೆ ಅದಕ್ಕೆ ಕೊಡುವಂತಹ ಸಂಸ್ಕಾರಗಳು ಬೇರೆ ಬೇರೆ. ಹಾಗೆ ನಮ್ಮ ದೇಹಕ್ಕೆ ಕೂಡ ನಾವು ಆಡುವ ನುಡಿ, ನಾವು ಮಾತಾಡುವ ವಿಷಯಗಳು, ನಾವು ಕೇಳುವ ವಿಷಯಗಳು, ನಾವು ನೋಡುವ ವಿಷಯಗಳು, ಅಂದ್ರೆ ಇಂದ್ರಿಯಗಳಿಂದ ನಾವು ಏನನ್ನ ಗ್ರಹಿಸ್ತೇವೋ ಅಥವಾ ಇಂದ್ರಿಯಗಳಿಂದ ನಾವು ಏನನ್ನು ಮಾಡ್ತೇವೋ ಅದು ನಮ್ಮ ದೇಹಕ್ಕೆ ಅತ್ಯಂತ ಪರಿಣಾಮಕಾರಿ ಆಗ್ತದೆ ಅಂತ ಹೇಳುವಂಥದ್ದೇ ಈ ಸ್ವಸ್ಥತೆ. ಅಂತಂದ್ರೆ ಮನಸ್ಸು, ದೇಹ, ಇಂದ್ರಿಯ, ಚಿಂತನೆಗಳು ಎಲ್ಲ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರ್ತಾನೆ.